ಕರ್ತನಲ್ಲಿ ಪ್ರಿಯ ದೇವಜನರೇ, ಸ್ಟೀಫನ್ ಎಂಬ ಈ ಪುರುಷನನ್ನು ಸ್ಟೆಲ್ಲಾ ಎಂಬ ಈ ಸ್ತ್ರೀಯನ್ನು ಮದುವೆಯ ಮೂಲಕ ಕೂಡಿಸುವುದಕ್ಕೆ ದೇವರ ಸನ್ನಿಧಾನದಲ್ಲಿ ನಾವೀಗ ನಡೆದು ಬಂದಿದ್ದೇವೆ. ಮದುವೆಯು ದೇವರಿಂದ ನೇಮಕವಾದ ಒಂದು ಜೀವನ ಕ್ರಮ. ಸರ್ವರು ಅದನ್ನು ಗೌರವಿಸಬೇಕೆಂದು ಸತ್ಯವೇದವು ಆಜ್ಞಾಪಿಸುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಗಲಿಲಾಯದ ಕಾನಾನಿಗೆ ಹೋಗಿದಾಗ ಅದನ್ನು ಆಶೀರ್ವದಿಸಿದನು. ದಾಂಪತ್ಯ ಜೀವಿತವನ್ನು ಕುರಿತು ನಮ್ಮ ಕರ್ತನ ಹೇಳಿಕೆಯನ್ನು ಕೇಳಿರಿ. ದೇವರು ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದರು. ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವರು. ಹೀಗಿರುವಲ್ಲಿ ಅವರು ಇನ್ನು ಇಬ್ಬರೆಲ್ಲ ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು ಎಂದು ಹೇಳಿದರು. ಹೀಗಾಗಿ ಯಾರು ಲಘು ಮನಸ್ಸಿನಿಂದಾಗಲಿ ಅವಿವೇಕದಿಂದಾಗಲಿ ಮದುವೆ ಆಗುವುದಕ್ಕೆ ತೊಡಗದೆ ಗಂಭೀರ ಭಾವದಿಂದಲೂ ಪ್ರಾರ್ಥನಾ ಪೂರ್ವಕವಾಗಿಯೂ ವಿವಾಹ ಸ್ಥಾಪಿತವಾದ ಉದ್ದೇಶವನ್ನು ಮನಪೂರ್ವಕವಾಗಿ ಆಲೋಚಿಸಿ ಅದರಲ್ಲಿ ಪ್ರವೇಶಿಸತಕ್ಕದ್ದು. ಅದು ನೇಮಕವಾದ ಕಾರಣಗಳಿಂದಿವೆ. ದಂಪತಿಗಳು ಸಮೃದ್ಧಿಯಲ್ಲಿ ಕೊರತೆಯಲ್ಲಿ ಜೀವದಿಂದಿರುವವರೆಗೆ ಜೊತೆಗಾರರಾಗಿದ್ದುಕೊಂಡು ಪರಸ್ಪರ ಸಹಾಯ ಆದರಣೆಗಳನ್ನು ಕೊಡುವರಾಗಿದೆ. ದೇವರು ತಾನೇ ನೇಮಿಸಿ ಕ್ರಿಸ್ತನಲ್ಲಿ ವಿಮೋಚಿಸಿದ ಮಾನವನ ಸಹಜಗುಣ ಪ್ರೇಮ ಭಾವಗಳನ್ನು ಅರಿತು ಪವಿತ್ರಗೊಳಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕಾಗಬೇಕು. ಮಕ್ಕಳು ಹುಟ್ಟಿ ಕುಟುಂಬಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿ ದೇವರ ಮಹಿಮೆಗಾಗಿ ಬೆಳೆಯುವಂತಾಗಬೇಕು. ಈ ರೀತಿ ವಿವಾಹ ಮಾನ್ಯತೆ ಪಡೆದು ಮಾನವ ಸಮಾಜವು ಬದ್ಧವಾದ ಅಸ್ಥಿವಾರದ ಮೇಲೆ ನಿಲ್ಲುವಂತಾಗಬೇಕು. ಸ್ಟೀಫನ್ ಮತ್ತು ಸ್ಟೆಲ್ಲಾ ಈ ಇಬ್ಬರು ಇಂಥ ಪವಿತ್ರ ಸ್ಥಿತಿಯಲ್ಲಿ ಒಂದಾಗಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಆದರೆ ಪವಿತ್ರ ಸಭೆಯ ಶಿಸ್ತು ಕ್ರಮಗಳಿಗೆ ಅನುಸಾರವಾಗಿ ನಮ್ಮ ದೇಶದ ಶಾಸನಗಳಿಗೆ ಅನುಸಾರವಾಗಿ ಇವರು ಮದುವೆಯಾಗಕೂಡದೆ ಎಂಬುದಕ್ಕೆ ಇಲ್ಲಿ ನಡೆದಿರುವ ನಿಮ್ಮಲ್ಲಿ ಯಾರಿಗಾದರೂ ನ್ಯಾಯವಾದ ಕಾನೂನಿನಾದರೂ ತಿಳಿದಿರುವ ಪಕ್ಷಕ್ಕೆ ಅಂಥವರು ಈಗಲೇ ಅದನ್ನು ತಿಳಿಸಬೇಕು. ಇಲ್ಲದಿದ್ದರೆ ಇಂದಿನಿಂದ ಯಾವಾಗಲೂ ಅದನ್ನು ಕುರಿತು ಯಾರೂ ಮಾತನಾಡದೇ ಇರಬೇಕು. ಸ್ಟೀಫನ್ ಮತ್ತು ಸ್ಟೆಲ್ಲಾ, ನಿಮಗೂ ಕೂಡ ಕೇಳ್ತೇನೆ, ನೀವು ಮದುವೆಯ ಮೂಲಕ ಕೂಡಲಾಗದೆ ಎಂಬುದಕ್ಕೆ ನಿಮ್ಮಿಬ್ಬರಲ್ಲಿ ಯಾರಿಗಾದರೂ ಕಾನೂನಿನಾದರೂ ತಿಳಿದಿದ್ದ ಪಕ್ಷಕ್ಕೆ ಅದನ್ನು ನೀವೀಗ ಅಡಕೆ ಮಾಡಬೇಕೆಂದು ದೇವರ ಸನ್ನಿಧಾನದಲ್ಲಿ ನಾನು ನಿಮಗೆ ಆಜ್ಞಾಪಿಸ್ತೇನೆ. ಅಭ್ಯಂತರ ಇಲ್ಲಂದ್ರೆ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನು ಅತಿ ಕರುಣಾಳು ಆದ ತಂದೆಯೇ, ನಾವು ಮಾಡತಕ್ಕದ್ದು ಏನಿದ್ದರೂ ನೆರವಿಲ್ಲದೆ ಅದನ್ನು ಯೋಗ್ಯ ರೀತಿಯಲ್ಲಿ ಮಾಡಲಾರದು. ನಿನ್ನ ದಿವ್ಯ ಪಾಲನೆಯಿಂದ ನೀನು ಇವರಿಬ್ಬರನ್ನು ಒಟ್ಟಿಗೆ ಬರಮಾಡಿದ ಪ್ರಕಾರವೇ ಇವರನ್ನು ನಿನ್ನ ಕೃಪಾ ಸಂಪನ್ನನಾಗಿ ಮಾಡಬೇಕೆಂದು ನಿನ್ನನ್ನು ಪ್ರಾರ್ಥಿಸುತ್ತೇನೆ. ಇವರು ನಿನ್ನ ಎದುರಿನಲ್ಲಿ ಮದುವೆಯ ಒಡಂಬಡಿಕೆಯನ್ನು ಮಾಡಿಕೊಂಡು ತಾವೀಗ ಕೊಡಲಿರುವ ವಚನಗಳನ್ನು ನಿಜವಾಗಿ ಪಾಲಿಸುವಂತಲಾಗಲಿ ಎಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ನಾನು ಬೇಡಿಕೊಳ್ಳುತ್ತೇವೆ. ಸ್ಟೆಲ್ಲಾ ಎಂಬ ಸ್ತ್ರೀಯನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಿ ಈಗ ಒಬ್ಬಳನ್ನು ಹೊಂದಿಕೊಳ್ಳುವುದಕ್ಕೆ ಒಪ್ಪುತ್ತೇವೆ. ಸ್ಟೆಲ್ಲಾ ಎಂಬ ನೀನು ಸ್ಟೀಫನ್ ಎಂಬ ಈ ಪುರುಷನನ್ನು ನಿನ್ನ ಪತಿಯನ್ನಾಗಿ ಸ್ವೀಕರಿಸಿ ಈಗ ಒಬ್ಬಳನ್ನು ಹೊಂದಿಕೊಳ್ಳುವುದಕ್ಕೆ ಒಪ್ಪುತ್ತೇವೆ. ಈ ಸ್ತ್ರೀಯನ್ನು ಈ ಪುರುಷನಿಗೆ ಮದುವೆ ಮಾಡಿಕೊಡುವುದು ಯಾರು? ಸ್ಟೆಲ್ಲಾ ಎಂಬ ನಿನ್ನನ್ನು ನನ್ನ ಪತ್ನಿಯನ್ನಾಗಿ ಅಂಗೀಕರಿಸುತ್ತೇನೆ. ಇಂದಿನಿಂದ ಮುಂದೆ ದೇವರ ಪವಿತ್ರ ನಿಯಮದ ಪ್ರಕಾರ ಮೇಲು ಕೇಳುಗಳಲ್ಲಿ ಸಿರಿತನ ಬಡತನಗಳಲ್ಲಿ ರೋಗ ಆರೋಗ್ಯಗಳಲ್ಲಿ ಮರಣವು ನಮ್ಮನ್ನು ಅಗಲಿಸುವ ತನಕ ನಿನ್ನನ್ನು ಪ್ರೀತಿಸುವನು, ಸಲಹೆಯನ್ನು ಸಂರಕ್ಷಿಸುವನು ಎಂದು ಪ್ರಮಾಣಪೂರ್ವಕವಾಗಿ ನಿನಗೆ ವಚನ ಕೊಡುತ್ತೇನೆ. ಸ್ಟೆಲ್ಲಾ ಎಂಬ ನಾನು ಸ್ಟೀಫನ್ ಎಂಬ ನಿನ್ನನ್ನು ನನ್ನ ಪತಿಯನ್ನಾಗಿ ಅಂಗೀಕರಿಸುತ್ತೇನೆ. ಇಂದಿನಿಂದ ಮುಂದೆ ದೇವರ ಪವಿತ್ರ ನಿಯಮದ ಪ್ರಕಾರ ಮೇಲುಕೀಳುಗಳಲ್ಲಿಯೂ ಸ್ಥಿರತನ ಬಡತನಗಳಲ್ಲಿಯೂ ರೋಗ ಆರೋಗ್ಯಗಳಲ್ಲಿಯೂ ಮರಣವು ನಮ್ಮನ್ನು ಅಗಲಿಸುವ ತನಕ ನಿನ್ನನ್ನು ಪ್ರೀತಿಸುವನು, ಸಲಹೆಯನ್ನು ನಿನಗೆ ಅಧೀನರಾಗಿರುವನು ಎಂದು ಪ್ರಮಾಣಪೂರ್ವಕವಾಗಿ
ಸಮಾನತೆಗಾಗಿ ನಿಮಗೆ ವಚನ ಕೊಡುತ್ತೇನೆ. ನೀವೀಗ ಕೊಟ್ಟ ವಚನಗಳನ್ನು ದೇವರು ಕೇಳಿದ್ದಾನೆ, ನಾವು ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಸ್ಟೀವನ್ ಮತ್ತು ಸ್ಟೆಲ್ಲಾ ಪರಸ್ಪರರಿಗೆ ಕೊಟ್ಟು ಕೊಡಿಸಲಿರುವಂತಹ ಈ ಮಂಗಳಸೂತ್ರ ಹಾಗೂ ಉಂಗುರಗಳಿಗಾಗಿ ದೇವರ ಆಶೀರ್ವಾದವನ್ನು ಕೋರಿ ನಾವೆಲ್ಲರೂ ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ಕೃಪಾಳು ಕರ್ತನೇ, ಈ ಮಂಗಳಸೂತ್ರವನ್ನು ಉಂಗುರವನ್ನು ಆಶೀರ್ವದಿಸಿ ಇದನ್ನು ಕೊಡುವವನು ಧರಿಸುವವರು ನಿರಂತರವೂ ಪರಸ್ಪರ ನಂಬಿಕಸ್ಥರಾಗಿದ್ದು ಇವರಿಬ್ಬರು ಜೀವದಿಂದಿರುವವರೆಗೂ ಪ್ರೀತಿಯಲ್ಲಿ ಒಡೆತನ ಮಾಡುತ್ತಾ ಬರುವಂತೆ ಅನುಗ್ರಹಿಸೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ನಿಶ್ಚಲ ಪ್ರೀತಿ ಇವುಗಳ ಗುರುತಾಗಿ ಈ ಮಂಗಳಸೂತ್ರವನ್ನು ನಿನಗೆ ಕೊಡುತ್ತೇನೆ. ನನ್ನ ದೇಹದಿಂದ ನಿನ್ನನ್ನು ಸನ್ಮಾನಿಸುತ್ತೇನೆ. ನನಗಿರುವ ಆಸ್ತಿಗಳ ನಿನ್ನನ್ನು ಸಹಭಾಗಿನಿಯನ್ನಾಗಿ ಮಾಡುತ್ತೇನೆ. ನಿರಂತರ ವಿಶ್ವಾಸ, ನಿಶ್ಚಲ ಪ್ರೀತಿ ಇವುಗಳ ಗುರುತಾಗಿ ಈ ಉಂಗುರವನ್ನು ನಿನಗೆ ಕೊಡುತ್ತೇನೆ. ನನ್ನ ದೇಹದಿಂದ ನಿನ್ನನ್ನು ಸನ್ಮಾನಿಸುತ್ತೇನೆ. ನನಗಿರುವ ಆಸ್ತಿಗೆಲ್ಲ ನಿನ್ನನ್ನು ಸಹಭಾಗಿಯನ್ನಾಗಿ ಮಾಡುತ್ತೇನೆ. ಸ್ಟೀಫನ್ ಎಂಬಾತನು ಸ್ಟೆಲ್ಲಾ ಎಂಬಾಕೆಯು ದೇವರ ಎದುರಿನಲ್ಲಿಯೂ ಈ ಸಭೆಯ ಸಮಕ್ಷಮದಲ್ಲಿಯೂ ಪರಸ್ಪರ ಪ್ರಮಾಣಪೂರ್ವಕ ವಚನ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ದೇಶದ ಶಾಸನಾನುಸಾರವಾಗಿಯೂ ದೇವರ ನಿಬಂಧನೆಗನುಸಾರವಾಗಿಯೂ ಇವರು ಪತಿ ಪತ್ನಿಯಾಗಿದ್ದಾರೆ ಎಂದು ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ನಾನು ಪ್ರಕಟ ಮಾಡುತ್ತೇನೆ. ಆಮೆನ್. ದೇವರು ಕೊಡಿಸಿದ್ದನ್ನು ಮನುಷ್ಯರು ಆಧರಿಸಬಾರದು. ಪ್ರಾರ್ಥನೆ ಮಾಡೋಣ. ಕಾರುಣ್ಯಮಯನು ಕೃಪಾಪೂರ್ಣನಾಗಿರುವ ದೇವರೇ, ನಮ್ಮ ತಂದೆಯೇ, ಭೂಪರದಲ್ಲಿರುವ ಕುಟುಂಬದೆಲ್ಲಕ್ಕೂ ತಂದೆಯಾಗಿರುವ ಆತನೇ, ನಿನ್ನ ನಾಮದಲ್ಲಿ ನಾವೀಗ ಆಶೀರ್ವದಿಸುತ್ತಿರುವ ಸ್ಟೀವನ್ ಮತ್ತು ಸ್ಟೆಲ್ಲಾ ಎಂಬಿವರ ಮೇಲೆ ನಿನ್ನ ಆಶೀರ್ವಾದ ನೆಲೆಸುವಂತೆ ಮಾಡು. ಇವರ ನಂಬಿಕೆಯಿಂದ ಕೂಡಿ ಬಾಳುತ್ತಾ ತಾವು ಪರಸ್ಪರ ಕೊಟ್ಟಿರುವ ವಚನ, ಮಾಡಿಕೊಂಡಿರುವ ಒಡಂಬಡಿಕೆಗಳನ್ನು ಕಾಪಾಡಿಕೊಂಡು ಪರಿಪೂರ್ಣ ಪ್ರೀತಿ ಸಮಾಧಾನಗಳಲ್ಲಿಯೇ ಸತತ ಸಹವಾಸ ಮಾಡುತ್ತಾ ನಿನ್ನ ನಿಬಂಧನೆಗಳಿಗೆ ಸರಿಯಾಗಿ ಜೀವಿಸುವಂತೆ ಅನುಕೂಲಿಸಿಕೊಡಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಕುಮಾರನಾದ ದೇವರು, ಪವಿತ್ರಾತ್ಮನಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ಸಲಹಿ ಸಂರಕ್ಷಿಸಲಿ. ಕರ್ತನು ನಿಮ್ಮ ಮೇಲೆ ಕೃಪಕಟಾಕ್ಷವನ್ನು ಇರಿಸಲಿ. ನೀವು ಈ ಲೋಕದಲ್ಲಿ ಹೊಂದಿಕೊಂಡು ಬಾಳಿ ಪರದಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆ ಆತ್ಮ ಸಂಬಂಧವಾದ ಕೃಪಾಶೀರ್ವಾದಗಳಿಂದ ನಿಮ್ಮನ್ನು ತುಂಬಿಸಲಿ. ಆಮೆನ್.